ಸ್ವಲ್ಪ ತಂದಾಕ ಬುದ್ಧಿ ಇದೆ ಹುಡುಗಿಗೆ. ಶಿ ಇಸ್ ನಾಟ್ ದಟ್ ಇನ್ನೋಸೆಂಟ್. ಶಿ ಹ್ಯಾವ್ ಟ್ರೈಡ್ ಹರ್ ಲೆವೆಲ್ ಬೆಸ್ಟ್ ಅಲ್ವಾ, ಅದನ್ನೇ ತಂದಾಕದು ಅನ್ನೋದು ಫೇಕ್ ಇನಫ್. ಯಾಕೆ ಫೇಕ್? ಸ್ಪಂದನವರೆಗೂ ನಿಮ್ಗೂ ಯಾಕೆ ಡಿಫ್ರೆನ್ಸಸ್ ಅಂತ ಸ್ವಲ್ಪ ತಂದಾಕ ಬುದ್ಧಿ ಇದೆ ಹುಡುಗಿಗೆ. ಕಾಣಿಸ್ಕೊಂತೋ ಇಲ್ವೋ ಗೊತ್ತಿಲ್ಲ ಬಿಗ್ ಬಾಸ್ ಮನೇಲಿ. ಆಮೇಲೆ ಸ್ವಲ್ಪ ಬೋಲ್ಡ್ ಇದ್ದಾಳೆ ಅವಳು. ಶಿ ಇಸ್ ನಾಟ್ ದಟ್ ಇನ್ನೋಸೆಂಟ್. ಎಕ್ಸಾಕ್ಟ್ಲಿ. ಇನ್ನೋಸೆಂಟ್ ಪ್ಲೇ ಮಾಡಷ್ಟು ಇನ್ನೋಸೆಂಟ್ ಇಲ್ಲ. ಈಗ ಕುತ್ಕೊಂಡು ನಂಗೆ ಮೊನ್ನೆ ಬೇಜಾರಾಯ್ತು, ರಕ್ಷಿತನ್ ಬಗ್ಗೆ ಕುತ್ಕೊಂಡು ಮಾತಾಡೋಳು. ರಕ್ಷಿತಾ ಶಿ ಹ್ಯಾವ್ ಟ್ರೈಡ್ ಹರ್ ಲೆವೆಲ್ ಬೆಸ್ಟ್ ಅಲ್ವಾ. ಯೂಟ್ಯೂಬ್ ಮಾಡ್ಕೊಂಡು ಏನೋ ಒಂದು ಯೂಟ್ಯೂಬ್ ಅಲ್ಲಿ ಇವತ್ತಿಗೂ ಹಾಕಿದ್ರು ವಿಡಿಯೋ ಒಂದು 10,000 ಓಡಲ್ಲ ಕೆಲವ್ರದ್ದು. ಹೇಳ್ಬೇಕಂದ್ರೆ ಅವಳದು ಮಿಲಿಯನ್ ಗಟ್ಟೆ ಓಡ್ತಾ ಇದೆ ಅಂದ್ರೆ ಇಟ್ ಇಸ್ ಅ ಗುಡ್ ಅಚೀವ್ಮೆಂಟ್ ಫಾರ್ ಹರ್. ಇವ್ರು 4 ವರ್ಷ ಸೀರಿಯಲ್ ಮಾಡಿದ್ದಾರೆ, ಹಂಗಾರೆ ನಾವು ಸೀರಿಯಲೇ ಮಾಡಿಲ್ವಾ ಅದೇ ಮಾಡಿಲ್ವಾ ಅಂತ ಅಂದ್ರೆ ಶಿ ಶುಡ್ ನಾಟ್ ಟಾಕ್. ಅದನ್ನೇ ತಂದಾಕದು ಅನ್ನೋದು. ಬೇರೆ ತರ ಜಾಲ್ವಿ ಬೋಲ್ಡ್ ಹುಡುಗಿ ತರ ನಾನ್ ನೋಡಿದ್ ಸಡನ್ಲಿ ಶಿ ಇಸ್ ಪ್ಲೇಯಿಂಗ್ ವೆರಿ ಇನ್ನೋಸೆಂಟ್. ಈಗ ಮನೆ ಮಗಳು ಸೀರಿಯಲ್ ಅಲ್ಲಿ ಪ್ಲೇ ಮಾಡ್ತಾರಲ್ಲ ಇನ್ನೋಸೆಂಟ್ ಕಾರ್ಡ್. ಫೇಕ್ ಇನಫ್. ಯಾಕೆ ಫೇಕ್? ದೆನ್ ಹೋಗ್ತಾ ಹೋಗ್ತಾ ಅದು ಯಾವಾಗ ತುಂಬಾ ಪರ್ಸನಲ್ ಅನಿಸ್ತಾ ಇದೆ. ನಾನಂದ್ರೆ ನೀನ್ ಹಿಂಗೆ ಆಟ ಆಡ್ತೀಯ, ಆಟ ಆಡು. ಟುಡೇ ಆಲ್ಸೋ ಪೀಪಲ್ ಆರ್ ಟೆಲಿಂಗ್ ಆನ್ ಅವರ್ ಫೇಸ್ ಯು ಆರ್ ಗುಡ್ ಫಾರ್ ನಥಿಂಗ್. ಹೊರಗಡೆ ಜನ ಹೇಳ್ತಾ ಇದ್ದಾರೆ ಏನು ಮಾಡ್ದೆ ಮನೇಲಿ ಇದ್ದಾಳೆ, ಈಟ್ 5 ಸ್ಟಾರ್ ಡೂ ನಥಿಂಗ್ ಅನ್ನೋ ಟೈಟಲ್ ಕೊಟ್ಟಿದ್ದಾರೆ ಅವಳಿಗೆ. ಆ ತರ ವೇಸ್ಟ್ ಅಂತ ಮನೆ ಒಳಗಿರೋ ಬದಲು ಯಾವ್ದೋ ಒಳ್ಳೆ ಕಂಟೆಸ್ಟೆಂಟ್ ಅಂತ ಆಚೆ ಬರೋದು ಎಷ್ಟೋ ಬೆಟರ್ ಅನ್ಸುತ್ತೆ.